ಸರ್ ಹೇಳಿ ಸರ್ 2013 ಮಾಡಲು ಐವಿ ಟೆಕ್ ಫುಲ್ ಟಾಪ್ ಎಂಡ್ ಮಾಡಲ್ ಇದು. ಏರ್ ಬ್ಯಾಗ್, ABS, ಮ್ಯಾಗ್ ಬಿಲ್ ಎಲ್ಲ ಬರುತ್ತೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಇದೆ. ಇಂಟೀರಿಯರ್ ನೋಡಿದ್ರೆ ನೀವು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಗಾಡಿ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಸ್ಟೇರಿಂಗ್ ಮೌಂಟ್ ಬಟನ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ಸ್ ಬರುತ್ತೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. 80% ಟೈರ್ ಇದೆ. ಸೊ ನೋಡ್ತಾ ಇರ್ಬೋದು 2013 ಮಾಡಲು ಸೆಕೆಂಡ್ ಓನರ್ ಸರ್. ಫುಲ್ ಟಾಪ್ ಎಂಡ್ ಮಾಡಲು ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ ಸರ್. ಪೆಟ್ರೋಲ್ ಹಾಕ್ಬೇಕು, ರನ್ ಮಾಡ್ಬೇಕು ಅಷ್ಟೇ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ತುಂಬಾ ಬಾಡಿ ಲೈನ್ ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿದೆ. ಕ್ಲೀನ್ ಆಗಿರೋ ವೆಹಿಕಲ್ ಅನ್ಬೋದು. 5 ಇಯರ್ಸ್ ಏನು ಮಾತಾಡಂಗಿಲ್ಲ ಸರ್, ಆ ತರ ಕಂಡೀಷನ್ ಇದೆ ವೆಹಿಕಲ್ ಇದು. ಸರ್ ಪ್ರೈಸ್ ಇದ್ರದ್ದು ಜಸ್ಟ್ 385 ಕೊಡ್ತೀನಿ ಸರ್. 385. ಹೌದು ಸರ್ ಇನ್ನೋ ಪ್ರೈಸ್ ಏನಾಗುತ್ತಾ? 380 ಫೈನಲ್ ಮಾಡ್ಕೊಡ್ತೀನಿ. 380 ಫೈನಲ್ ಆಗುತ್ತೆ. ಓಕೆ ಸರ್, ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ ಬಲೆರೋ ಒಳ್ಳೆ ಗಟ್ಟಿ ಗಾಡಿ ಅಂತಾನು ಹೇಳ್ಬೋದು. ತುಂಬಾ ಜನ ಇದು ರಾಯಚೂರು, ದಾವಣಗೆರೆ, ಹಾವೇರಿ, ಹುಬ್ಳಿ ಸೈಡ್ ಎಲ್ಲ ತುಂಬಾ ಜನ ಕೇಳ್ತಾರೆ. ಅಂತವ್ರಿಗೆ ಇವತ್ತೊಂದು ಕ್ಲಾಸ್ ಕಂಡೀಷನ್ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಇರೋದು ಒಂದು ವೆಹಿಕಲ್ ಬಂದಿದೆ ನಮ್ಮ ಹತ್ರ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಹೊಸ ಟೈರು, ಶೋರೂಮ್ ಮೇಂಟೆನೆನ್ಸ್ ಸರ್. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಸಣ್ಣ ಪುಟ್ಟ ಪೇಂಟ್ ಟಚ್ ಅಪ್ ಆಗಿದೆ. ಒಳ್ಳೆ ಕಲರ್ ಅಂತಾನು ಹೇಳ್ಬೋದು ಸರ್. ಇದು 2013 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್? ಹೌದೌದು ಸರ್. ಪ್ರೈಸ್ ಏನ್ ಸರ್ ಇದ್ರದ್ದು? ಸರ್ ಮಾರ್ಕೆಟ್ ಅಲ್ಲಿ ಈ ಟೆಸ್ಟ್ ಅಲ್ಲಿ ಇರೋದು 5 ಲಕ್ಷ ಹೇಳ್ತಾರೆ. ನಮ್ ಶೋರೂಮಿಗೆ ಬರ್ಲಿ 4,15,000 ಫೈನಲ್ ಮಾಡ್ಕೊಡ್ತೀನಿ. 4,15,000 ಕೊಡ್ತೀನಿ ಫೈನಲ್. ಫೈನಲ್ ಸರ್. ಲೋನ್ ಆಗುತ್ತಲ್ಲ ಸರ್ ಇದು? ಖಂಡಿತ 3 ಲಕ್ಷ ಲೋನ್ ಆಗುತ್ತೆ ಆರಾಮಾಗಿ. ಓಕೆ ಸರ್. ನೆಕ್ಸ್ಟ್ ಸರ್ ಫೋರ್ಡ್ ಫಿಗೋ ಪೆಟ್ರೋಲ್ 2011 ಮಾಡಲ್ ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್, ಏರ್ ಬ್ಯಾಗ್, ABS, ಇನ್ಬಿಲ್ಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ಪಾರ್ಕಿಂಗಿಗೆ, ಡ್ರೈವಿಂಗ್ ಕಲಿಯಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ 2011 ಸಿಂಗಲ್ ಓನರ್. ಸರ್ ಪ್ರೈಸ್ ಇದ್ರದ್ದು? 2,10,000 ಹೇಳ್ತಾ ಇದೀವಿ ಸರ್. 2 ಲಕ್ಷ? 10,000 ಹೇಳ್ತೀವಿ. 195 ಫೈನಲ್ ಮಾಡ್ಕೊಡೋಣ. ಓಕೆ ಓಕೆ ಸರ್. ನೆಕ್ಸ್ಟ್ ಸರ್ ಹೋಂಡಾ ಜಾಸ್ ಪೆಟ್ರೋಲ್ 2016 ಮಾಡಲ್, ಸೆಕೆಂಡ್ ಓನರ್, ಶೋರೂಮ್ ಮೇಂಟೆನೆನ್ಸ್, ಟಾಪ್ ಎಂಡ್ ಮಾಡಲ್ ಸರ್. ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್, ಒಳ್ಳೆ ಲೆದರ್ ಅಪಲ್ಸರಿ ಇದೆ. ಓಪನ್ ಮಾಡೋ ಒಂದ್ಸತಿ ತೋರಿಸಿ ಸರ್. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಫ್ಯಾನ್ಸಿ ಕಲರ್ ಅಂತಾನು ಹೇಳ್ಬೋದು. ತುಂಬಾ ರಿಯರ್ ಕಲರ್ ಇದು. ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಸರ್. ಸೆಕೆಂಡ್ ಓನರ್ ಆಗಿದೆ. 2016 ಸೆಕೆಂಡ್ ಓನರ್ ಪೆಟ್ರೋಲ್. ಪೆಟ್ರೋಲ್ ಸರ್ ಇದು? ಸರ್ ಪ್ರೈಸ್ ಜಸ್ಟ್ 475 ಕೊಡ್ತೀನಿ ಸರ್. 475. ಮಾರ್ಕೆಟ್ ಅಲ್ಲಿ 5.5 ಕಡಿಮೆ ಇಲ್ಲ. ನೀವು ಶಿಫ್ಟ್ ತಗೊಳಕ್ ಹೋದ್ರೆ 2014 ಮಾಡಲ್ ನಿಮ್ಗೆ 4.5 ಲಕ್ಷ ಇದೆ. ಅದ್ರಲ್ಲಿ ಏನು ಫೀಚರ್ಸ್ ಇರಲ್ಲ. ಇದ್ರಲ್ಲಿ ಫುಲ್ ಫ್ಯೂಚರ್ ಇರೋ ವೆಹಿಕಲ್ 475 ಕೊಡ್ತೀನಿ. 16 ಮಾಡಲ್ ಹೇಳಿ ಸರ್. 2010 ಮಾಡಲ್ ಸಿಂಗಲ್ ಓನರ್, ಟೊಯೋಟಾ ಕರೋಲಾ ಆಲ್ಟಿಸ್ ಪೆಟ್ರೋಲ್, ಫುಲ್ ಟಾಪ್ ಎಂಡ್ ಮಾಡಲು, ಫ್ರೆಶ್ 5 ಇಯರ್ಸ್ ಫ್ರೆಶ್ FC ಇದೆ. ಹೊಸ ಟೈರ್ ಇದೆ. ಏರ್ ಬ್ಯಾಗ್, ABS, ಮ್ಯಾಗ್ ಬಿಲ್ ಎಲ್ಲ ಫೀಚರ್ಸ್ ಇದೆ ಸರ್. ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಒಂದ್ಸತಿ ತೋರಿಸಿ. ಕ್ಲಾಸ್ ಕಂಡೀಷನ್. ಸ್ಟೇರಿಂಗ್ ಮನ್ ಕಂಟ್ರೋಲ್ ಎಲ್ಲ ಬರುತ್ತಲ್ಲ? ಸಿಂಗಲ್ ಓನರ್, ಎಲ್ಲ ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ಸರ್. ಆಲ್ಮೋಸ್ಟ್ ನಮ್ಮ ಹತ್ರ ಎಷ್ಟು ವೆಹಿಕಲ್ ನೋಡ್ತೀರಾ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಇರುತ್ತೆ ಸರ್. ಸಡನ್ ವೆಹಿಕಲ್ ಅಲ್ಲಿ ಟೊಯೋಟಾ ಕರೋಲಾ ಆಲ್ಟಿಸ್ ಇದು ಇಟ್ಕೊಂಡ್ರೆ 10 ವರ್ಷ ಏನು ಮಾತಾಡಂಗಿಲ್ಲ ಸರ್. ಆ ಟೆಸ್ಟ್ ಅಲ್ಲಿ ಇದೆ ಸಿಂಗಲ್ ಓನರ್. ಸರ್ ಇದ್ರ ಪ್ರೈಸ್ ಸರ್ ಮಾರ್ಕೆಟ್ ಅಲ್ಲಿ ಈ ಟೆಸ್ಟ್ ಅಲ್ಲಿ ಇರೋ 375 ಹೇಳ್ತಾರೆ. ನಮಗೆ ಅಷ್ಟು ಬೇಡ ಸರ್. 325 ಕೊಳ್ಳಿ, ತಗೊಂಡೋಗ್ಲಿ ಸರ್. 325? ಹೌದು ಸರ್. ಲಕ್ಸುರಿ ವೆಹಿಕಲ್, ಫುಲ್ ಟಾಪ್ ಎಂಡ್, ಅದು ಸಿಂಗಲ್ ಓನರ್, 5 ಇಯರ್ಸ್ FC ಇದೆ. ಓಕೆ ಸರ್. ಹೇಳಿ ಪೋಲೋ ಸರ್ 2013 ಮಾಡಲ್ ಪೋಲೋ ಪೆಟ್ರೋಲ್, ಮಿಡ್ಲ್ ವರ್ಷನ್ ಬರುತ್ತೆ ಇದು. 80% ಟೈರ್ ಇದೆ, ಅಪೋಲೋ ಟೈರ್ ಇದೆ. ಆಕ್ಸಿಡೆಂಟ್ ಫ್ರೀ, ಶೋರೂಮ್ ಮೇಂಟೆನೆನ್ಸ್, ಸೆಕೆಂಡ್ ಓನರ್ ಆಗಿದೆ. ತುಂಬಾ ಚೆನ್ನಾಗಿದೆ ಸರ್. ಓಕೆ ಸರ್. ಇಂಟೀರಿಯರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಏರ್ ಬ್ಯಾಗ್, ಮ್ಯಾಗ್ ಬಿಲ್ ಒಂದು ಬರಲ್ಲ ನಿಮ್ಗೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್. 80% ಟೈರ್ ಇದೆ. ಒಳ್ಳೆ ಲೆದರ್ ಅಪಲ್ಸರಿ ಇದೆ. ಪೆಟ್ರೋಲ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್ ಇದು. ಪೆಟ್ರೋಲ್ ವೆಹಿಕಲ್ ಸರ್? ಹೌದೌದು. ಸೊ ಒಳ್ಳೆ ಪಿಕಪ್ ಇರುತ್ತೆ? ಹೌದೌದು. ಓಕೆ ಸರ್. ಇದ್ರ ಪ್ರೈಸ್ ಜಸ್ಟ್ 345 ಕೊಡ್ತೀನಿ ಸರ್. ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ. ಮಾರ್ಕೆಟ್ ಅಲ್ಲಿ 380-85 ಕಡಿಮೆ ಸಿಗಲ್ಲ. 340-45 ಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. XUV ನಮ್ಮ ಹತ್ರ 3 ವೆಹಿಕಲ್ ಇದೆ ಸರ್. ಇದು W10, ಇದು W8. ಓಕೆ. 2015 ಮಾಡಲು, ಸೆಕೆಂಡ್ ಓನರ್. ಜಸ್ಟ್ 66,000 ಹೊಡಿದೆ ಸರ್. ಶೋರೂಮ್ ಅಲ್ಲಿ ಹಿಸ್ಟ್ರಿ ಚೆಕ್ ಮಾಡ್ಕೊಂಡ್ ಬರ್ಲಿ. ಇಂಟೀರಿಯರ್ ತೋರಿಸಿ. ಬಟನ್ ಸ್ಟಾರ್ಟ್ ಬರುತ್ತೆ, ಸನ್ ರೂಫ್ ಬರುತ್ತೆ, ಎಲ್ಲ ಬರುತ್ತೆ ಸರ್. ಇಂಟೀರಿಯರ್ ನೋಡಿ ಕಳೆದೋಗ್ಬಿಡ್ತಾರೆ. ಜಸ್ಟ್ ಇವಾಗ ಬಂದಿರೋ ವೆಹಿಕಲ್. ಇನ್ನು ವಾಶ್ ರಬ್ಬಿಂಗ್ ಪಾಲಿಶ್ ಏನಾಗಿಲ್ಲ ಸರ್. ಎಲ್ಲ ನಿಮ್ಗೆ ವಾಶ್ ರಬ್ಬಿಂಗ್ ಮಾಡಿನೇ ಕೊಡ್ತೀವಿ. ಜಸ್ಟ್ ಇವಾಗ ಬಂದ್ ಇತ್ತಿರೋದು ನಿಮ್ ಎದುರುಗಡೆನೆ ಬಂದಿದ್ದಲ್ಲ ಗಾಡಿ, ನೋಡಿದಲ್ಲ ನೀವು. ಓಕೆ. ವಿತ್ ಸನ್ ರೂಫ್ ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಜಸ್ಟ್ 66,000 ಹೊಡಿದೆ ಸರ್. ಸನ್ ರೂಫ್ ಎಲ್ಲ ಇದೆ ಸರ್? ಹೌದೌದು ಸರ್. ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಲೋಡೆಡ್? ಫುಲ್ಲಿ ಟಾಪ್ ಅಂಡ್ ಫುಲ್ಲಿ ಲೋಡೆಡ್, ಮ್ಯಾನುವಲ್ ಇದು. ಮ್ಯಾನುವಲ್ ಸರ್? ಹೌದೌದು. ಸರ್ ಪ್ರೈಸ್ ಇದ್ರದ್ದು? ಮಾರ್ಕೆಟ್ ಅಲ್ಲಿ 10 ಲಕ್ಷ ಇದೆ ಸರ್. ನಮ್ ಶೋರೂಮಿಗೆ ಬರ್ಲಿ. 8.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. 8.5 ಲಕ್ಷಕ್ಕೆ ಫೈನಲ್? ಫೈನಲ್ ಟು ಫೈನಲ್ 8.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಲೋನ್ ಒಂದು 6 ಲಕ್ಷ ಆಗುತ್ತೆ ಸರ್. ಸಿವಿಲ್ ಪ್ರೊಫೈಲ್ ಚೆನ್ನಾಗಿದೆ. 6 ಲಕ್ಷ ಲೋನ್ ಆಗುತ್ತೆ? ಹೌದೌದು. ಓಕೆ ಸರ್. ನಿಮಗೆ ಇದು W10 ಬೇಡವಾ? ಈ ಕಲರ್ ಅಲ್ಲಿ ಬೇಡ, ಸಿಲ್ವರ್ ಕಲರ್ ಬೇಕಾ? 2012 ಮಾಡಲಿ. ಇದು W8 ಟಾಪ್ ಎಂಡ್ ಮಾಡಲಿ. ಇದು ಶೋರೂಮ್ ಮೇಂಟೆನೆನ್ಸ್ ಇದೆ. ಇದನ್ನು ಇಂಟೀರಿಯರ್ ಎಲ್ಲ ನೋಡಬಹುದು. ತುಂಬಾ ಚೆನ್ನಾಗಿದೆ. 6 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ. ಇದರಲ್ಲೂ ಕೂಡ ನಿಮಗೆ 80% ಟೈರ್ ಇದೆ. ಆಕ್ಸಿಡೆಂಟ್ ಫ್ರೀ, ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್. ಇದು 1,06,000 ಏನೋ ಓಡಿದೆ. ಮೇಲ್ಗಡೆ ಎಕ್ಸ್ಟ್ರಾ ಫಿಟ್ಟಿಂಗ್ ಕ್ಯಾರಿಯರ್ ಎಲ್ಲ ಇದೆ. 7 ಸೀಟರ್ ವೆಹಿಕಲ್ ಹುಡ್ಕೋರಿಗೆ XUV ಒಳ್ಳೆ ಗಾಡಿ, ಒಳ್ಳೆ ಗಟ್ಟಿ ಗಾಡಿ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಪ್ರೈಸ್ ಸರ್ ಇದ್ರದ್ದು? 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ ಫೈನಲ್? 5.5 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. 7 ಸೀಟರ್ ನಿಮ್ಗೆ
ಒಳ್ಳೆ ಪ್ರೈಸ್ ಕೊಡ್ತೀನಿ. ಓಕೆ ಸರ್, ಇದು ಎಷ್ಟು ಹೇಳಿದ್ರೆ ಪ್ರೈಸ್? ಇದು 8.5 ಫೈನಲ್, ಇದು 5.5 ಫೈನಲ್. ಸೊ ಎರಡರಲ್ಲೂ ನೆಗೋಷಿಯಬಲ್ ಹೌದೌದು ಆಗುತ್ತೆ. ಹೌದೌದು. ಓಕೆ ಸರ್ ಹೇಳಿ. ಸರ್ ಬ್ಲಾಕ್ ಬ್ಯೂಟಿ 2011 ಮಾಡಲು VXI ಪೆಟ್ರೋಲ್, ಸೆಕೆಂಡ್ ಓನರ್, ಆಕ್ಸಿಡೆಂಟ್ ಫ್ರೀ, ಸಣ್ಣ ಪುಟ್ಟ ಪೇಂಟ್ ಟಚ್ ಆಗಿದೆ. ಇಂಟೀರಿಯರ್ ನೋಡ್ಬೇಕಾದ್ರೆ ನೀವು ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ, ಕಂಪ್ನಿಯಿಂದ ಏನ್ ಬಂದಿದೆ ಅದೇ ಇದೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಟೆಸ್ಟ್ ಡ್ರೈವ್ ಮಾಡಿದ್ರೆ ಕಸ್ಟಮರ್ ಬಿಡಲ್ಲ, ಅಷ್ಟು ಚೆನ್ನಾಗಿದೆ. ರಿಡ್ಜು ಮೇಂಟೆನೆನ್ಸ್ ಕಡಿಮೆ, ಒಳ್ಳೆ ಗಾಡಿ ಅಂತಾನೆ, ಶಿಫ್ಟ್ ಗಿಂತ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಸರ್. ಇದು 2011 ಸೆಕೆಂಡ್ ಓನರ್. ಸರ್ ಪ್ರೈಸ್ ಇದ್ರದ್ದು? ಮಾರ್ಕೆಟ್ ಅಲ್ಲಿ 3.4 ಲಕ್ಷ ಇದೆ ಸರ್. ನಮ್ ಶೋರೂಮ್ ಬರ್ಲಿ 280 ಫೈನಲ್ ಮಾಡ್ಕೊಡ್ತೀನಿ. ಚಾಲೆಂಜಿಂಗ್ ಪ್ರೈಸ್ 280 ಫೈನಲ್ ಸರ್. ಇನ್ನು ಎದುರುಗಡೆ ಬರ್ಲಿ ಇನ್ನೊಂದು 5,000 ಬಿಟ್ಕೊಡ್ತೀನಿ ಸರ್. ಎರ್ಟಿಗಾ 2018 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ವಿತ್ CNG ಸರ್. ತುಂಬಾ ಚೆನ್ನಾಗಿದೆ. CNG ವೆಹಿಕಲ್ ತುಂಬಾ ಕಡಿಮೆ ಸಿಗೋದು. ನಮ್ಮ ಹತ್ರ ಒಂದು CNG ಬಂದಿದೆ, ಸಿಂಗಲ್ ಓನರ್. ಇವತ್ತು 7 ಸೀಟರ್ ವೆಹಿಕಲ್ ತುಂಬಾ ಇದೆ ನಮ್ಮ ಹತ್ರ, ತೋರಿಸಬಹುದು ನೀವು. XUV ಇದೆ, ಬಲೆರೋ ಇದೆ, ಎರ್ಟಿಗಾ ಇದೆ, ಇನ್ನು ಸಾಕಷ್ಟು ವೆಹಿಕಲ್ಸ್ ಇದೆ. ಸ್ಟಾಕ್ ಫುಲ್ ಆಗಿದೆ, ನಮಗೆ ಜಾಗ ಇಲ್ಲ ಅಂತ ಲಾಸ್ಟ್ ಅಲ್ಲಿ ನಿಲ್ಸ್ಬಿಟ್ಟಿದೀವಿ. ಕಂಪ್ಲೀಟ್ ಆಗಿ ತೋರ್ಸಕ್ ಆಗ್ತಾ ಇಲ್ಲ. ಇದು 2018 ಮಾಡಲು, ಸಿಂಗಲ್ ಓನರ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ, ವಿತ್ CNG ಇದೆ ಸರ್. ಸರ್ ಪ್ರೈಸ್ ಮಾರ್ಕೆಟ್ ಅಲ್ಲಿ 8.5 ಲಕ್ಷ ಇದೆ ಸರ್. ನಮ್ಮ ಶೋರೂಮಿಗೆ ಬರ್ಲಿ 7.5 ಮಾಡ್ಕೊಡ್ತೀನಿ. ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. 7.5 ಫೈನಲ್ ಸರ್. ಹೌದೌದು ಸರ್ ಫೈನಲ್ ಮುಂದೆ ಬಂದ್ರೆ 7.40 ಕೊಟ್ಬಿಡೋಣ ಬಿಡಿ. ಸೊ ಲೋನ್ ಕೂಡ ಆಗುತ್ತೆ ಖಂಡಿತ. 5 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ. ಓಕೆ ಹೇಳಿ. ಜನ್ನು ಸರ್ ಜೆನ್ ಅಲ್ಲ ಸರ್, ಇದು ಗನ್ನು. 2005 ಮಾಡಲು, ಫ್ರೆಶ್ FC ಇನ್ಶೂರೆನ್ಸ್ ಇದೆ, ಗಾಡಿ ಎಕ್ಸ್ಟ್ರಾ ಕಂಡೀಷನ್ ಇದೆ, ಆಂಟಿ ಪೀಸ್, ಸ್ಟಾಕ್ ಕಂಡೀಷನ್ ವೆಹಿಕಲ್, ಫುಲ್ ಕಂಪ್ನಿಯಿಂದ ಏನ್ ಬಂದಿದೆ ಅದೇ ಇರೋದು. ಹೊಸದಾಗಿ ಲೆದರ್ ಸೀಟ್ ಮಾತ್ರ ಅಪಲ್ಸರಿ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿದೀವಿ ಸರ್. AC, ಪವರ್ ಶೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಇದಕ್ಕೆ ಏನು ಆಲ್ಟ್ರೇಷನ್ ಮಾಡಿಲ್ಲ. ವೀಲ್ ಕ್ಯಾಪ್ ಹಾಕ್ಸಿದೆ, 80% ಟೈರ್ ಇದೆ, 5 ವರ್ಷ FC ಇದೆ, ಕ್ಲಾಸ್ ಕಂಡೀಷನ್ ವೆಹಿಕಲ್ ಸ್ಟಾಕ್. ಸರ್ ಪ್ರೈಸ್ ಸರ್ 1,55,000 ಫೈನಲ್ ಮಾಡ್ಕೊಡ್ತೀನಿ ಸರ್. 1,55,000 ಫೈನಲ್ ಮಾಡ್ಕೊಡ್ತೀನಿ. 5 ವರ್ಷ ಏನು ಮಾತಾಡಂಗಿಲ್ಲ ಸರ್. ಫೈನಲ್ ಇನ್ನೊಂದ್ 2-3 ಸಾವಿರ ಹೆಚ್ಚು ಕಡಿಮೆ ಮಾಡ್ಕೊಡೋಣ ಸರ್. ಯಾಕಂದ್ರೆ ಇದು ವೆಹಿಕಲ್ ಹಂಗಿದೆ ಸರ್. ಇದು ಫ್ರೆಶ್ ಆಗಿ FC ಎಲ್ಲ ಸಿಗ್ತಾ ಇದೆ ನಿಮ್ಗೆ 5 ಇಯರ್ಸ್. ಓಕೆ ಓಕೆ ಓಕೆ